ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಯಾರಾದರೂ ನೆಂಟರು ಬಂದರೆ ಅರ್ಜೆಂಟಾಗಿ ಮಾಡೋವಂಥ ಈರುಳ್ಳಿ ಸಾಂಬಾರು ತೋರಿಸ್ತೀನಿ ನೋಡಿ ನಿಮಗೆ. ಒಂದು ಪಾತ್ರೆ ಕಾಯಕ್ಕಿಟ್ಟಿದ್ದೀನಿ. ಆ ಪಾತ್ರೆ ಸ್ವಲ್ಪ ಕಾದ್ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಒಂದು 2 ಸ್ಪೂನಷ್ಟು 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ ನೋಡಿ ಅದಕ್ಕೆ. ಯಾರಾದರೂ ನೆಂಟರು ಬಂದಾಗ ಅರ್ಜೆಂಟಾಗಿ ಆಗಬೇಕಲ್ಲ ಆ ಸಾಂಬಾರಿದು, ಅದಕ್ಕೋಸ್ಕರ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, 1 ಟೇಬಲ್ ಸ್ಪೂನ್ ಸಾಸಿವೆ, 1 ಟೇಬಲ್ ಸ್ಪೂನ್ ಜೀರಿಗೆ ಹಾಕಿದ್ದೀನಿ ನೋಡಿ. ಚಿಟ್ರಪಟ್ರ ಅನ್ನೋವರೆಗೂ ಸ್ವಲ್ಪ ಮಾಡಬೇಕು. ಸ್ವಲ್ಪ ಜಜ್ಜಿರೋ ಬೆಳ್ಳುಳ್ಳಿ, 1 ಗೆಡ್ಡೆಯಷ್ಟು ಜಜ್ಜಿರೋ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿ ಜಾಸ್ತಿ ತೊಗೊಂಡಿರ್ತೀನಿ ನೋಡಿ. ಈರುಳ್ಳಿ ಹಾಕ್ತೀನಿ, ತೋರಿಸ್ತೀನಿ ಇವಾಗ. ಬೆಳ್ಳುಳ್ಳಿ ಸ್ವಲ್ಪ ಇದಾದಮೇಲೆ ಫ್ರೈ ಆದಮೇಲೆ ಕರಿಬೇವು ಹಾಕ್ತಾಯಿದ್ದೀನಿ. ಕರಿಬೇವು ಸ್ವಲ್ಪ ಬಾಡಿಸ್ಕೊಬೇಕು ಅದನ್ನು. ಅದು ಕರಿಬೇವು ಸ್ವಲ್ಪ ಬಾಡಾದಮೇಲೆ ಈರುಳ್ಳಿ ಕಟ್ ಮಾಡ್ಕೊಬೇಕು. 1 2ರಿಂದ 3 ಗೆಡ್ಡೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಮ್ಗೆ ಎಷ್ಟು ಬೇಕು ಅಷ್ಟು ಈರುಳ್ಳಿ ನಿಮ್ಮ ನೋಡಿ. 1 2ರಿಂದ 3 ಗೆಡ್ಡೆ ಅಷ್ಟು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿನ ಚೆನ್ನಾಗಿ ಬಾಡಿಸ್ತಾಯಿದ್ದೀನಿ ಇವಾಗ ನೋಡಿ. ಚೆನ್ನಾಗಿ ಎಣ್ಣೆಲಿ ಬಾಡ್ಕೋಬೇಕು ಈರುಳ್ಳಿ ಘಮ ಘಮ ಅನ್ಬೇಕು ಆ ಥರ. ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ ಸ್ಮೆಲ್ ಎಲ್ಲ ಚೆನ್ನಾಗಿ ಬರಬೇಕು ಆ ಥರ. ಆಮೇಲೆ ಟೊಮೊಟೊ ಹಚ್ಚಿಟ್ಕೊಂಡಿರೋ ಟೊಮೊಟೊ 1 2ರಿಂದ 3 ಗೆಡ್ಡೆ ಟೊಮೊಟೊ ಹಚ್ಚಿಟ್ಕೊಂಡು, ಜಾಸ್ತಿ ಹಾಕೊಂಡ್ರೂ ಚೆನ್ನಾಗಿರುತ್ತೆ. ನಾನು ಈರುಳ್ಳಿ ಜಾಸ್ತಿ ಹಾಕಿರೋದ್ರಿಂದ ಟೊಮೊಟೊ ಸ್ವಲ್ಪ ಕಮ್ಮಿ ಹಾಕ್ತೀನಿ. ಯಾಕೆ ಈರುಳ್ಳಿ ಸಾಂಬಾರಲ್ವ ಅದು, ಅದಕ್ಕೋಸ್ಕರ ಟೊಮೊಟೊ ಕಮ್ಮಿ, ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿರ್ತೀನಿ. ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ ಎಲ್ಲನೂ, ಕರಿಬೇವಿನ ಸೊಪ್ಪು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊತೀನಿ. ಅದು ಬಾಡಿದ್ಮೇಲೆ ನೋಡಿ, ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಂಡಾದ್ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು ಅದಕ್ಕೆ. ತೋರಿಸ್ತೀನಿ ನೋಡಿ. ಉಪ್ಪು 1 ಸ್ಪೂನಷ್ಟು ಉಪ್ಪು. ಈಗ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಟೊಮೊಟೊ ಬೇಯ್ಬೇಕಾದ್ರೆ. ಆಮೇಲೆ ಸ್ವಲ್ಪ ಸಾಂಬಾರು ಕುದಿಬೇಕಾದ್ರೆ ಒಂದು ಸ್ಪೂನಷ್ಟು ಅವಾಗ ಒಂದು ಸ್ವಲ್ಪ ಹಾಕ್ಕೊತೀನಿ. ಈಗ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನೋಡಿ ಅದಕ್ಕೆ ನಾನಿವಾಗ. ಹಿಂಗೆ ಹಾಕ್ಕೋಬೇಕು. ನನಗೆ ಹಿಂಗೆ ಫ್ಲೇವರ್ ಅಂದರೆ ಆಗೋಲ್ಲ, ಅದಕ್ಕೋಸ್ಕರ ಹಿಂಗೆ ಹಾಕ್ಕೊಂಡಿಲ್ಲ. ಹಿಂಗೆ ಹಾಕಿದ್ರು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಹಿಂಗೆ ಬಳಸಲ್ವಲ್ಲ ಅಂತೇಳಿ ಹಿಂಗೆ ಹಾಕಿಲ್ಲ. ಆಮೇಲೆ ಮನೇಲಿ ಮಾಡಿರೋಂಥ ಸಾಂಬಾರು ಪುಡಿ, ಬೇಳೆ ಸಾಂಬಾರು ಪುಡಿ ಒಂದು 2 ಸ್ಪೂನು, 2 ಸ್ಪೂನ್ದು 3 ಸ್ಪೂನು ಎಷ್ಟಾದರೂ ನಮ್ಮ ಬೇಕಾದಷ್ಟು, ಖಾರಕ್ಕೆ ಎಷ್ಟು ಬೇಕಷ್ಟು 1 2ರಿಂದ 3 ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ಕೋಬೋದು. ನಾನೊಂದು 2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನೋಡಿ. ಈರುಳ್ಳಿ, ಟೊಮೊಟೊ, ಸಾಂಬಾರು ಪುಡಿ, ಬೆಳ್ಳುಳ್ಳಿ, ಕೊತ್ತಂಬರಿ ಎಲ್ಲ ಹಾಕ್ಕೋಬೇಕು. ಎಲ್ಲ ನೋಡಿ ಚೆನ್ನಾಗಿ ಇದಾದಮೇಲೆ ಸ್ವಲ್ಪ ಕಾಯಿ ತುರಿನೂ ಹಾಕ್ಕೊತೀನಿ ನನ್ನ ಜೊತೆಲಿ. ನೋಡಿ ಚೆನ್ನಾಗಿ ಹೆಂಗಾಗಿದೆ ಅಂತ. ಅದಕ್ಕೊಂದು ಸ್ವಲ್ಪ ನೀರು, ಎಷ್ಟು ಬೇಕಷ್ಟು ನೀರು. ನಮಗೆ ತೆಳ್ಳಗೆ ಬೇಕು ಅಂದರೆ ತೆಳ್ಳಗೆ ಮಾಡ್ಕೊಬೋದು ಈರುಳ್ಳಿ ಸಾಂಬಾರು. ಬೇಡ ಗಟ್ಟಿಗಿರಲಿ ಸ್ವಲ್ಪ ಅಂದರೆ ಗಟ್ಟಿಗಾದರೂ ಮಾಡ್ಕೊಬೋದು. ನಮ್ಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೋಬೇಕು ನೋಡಿ. ನನಗೆ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ನೋಡಿ. ನೀರು ಕುದೀತೈತೆ ಚೆನ್ನಾಗಿದ್ದಕ್ಕೆ. ಕಾಯಿ ತುರಿ ಬೇಕಾದರೆ ಕಾಯಿ ತುರಿನೂ ಹಾಕ್ಕೊಬೋದು ಒಂದು ಸ್ವಲ್ಪ. ನಮಗೆ ಚೆನ್ನಾಗಿರುತ್ತೆ ಕಾಯಿ ತುರಿ ಹಾಕೊಂಡ್ರೆ, ಟೇಸ್ಟ್ ಅದೇ ಒಂಥರ ಚೆನ್ನಾಗಿರುತ್ತೆ. ನಾನು ಕಾಯಿ ತುರಿ ಹಾಕ್ಕೊಂಡಿಲ್ಲ, ಬೇಡ ನಾನು ಕಾಯಿ ತುರಿ ಅಂತೇಳಿ ನೋಡಿ. ಈರುಳ್ಳಿ ಸಾಂಬಾರು ರೆಡಿಯಾಗಿದ್ದೆ.